ನಮಗೆಲ್ಲ ಗೊತ್ತಿದೆ. ನಾವು ಮರಣ ಅಂದ್ರೆ ತಿಳ್ಕೊಂಡು ಭಯ ಇಲ್ಲ. ಈಗ ಓಕೆ, ಮರಣ ಅಂದ್ರೆ ಭಯ ಇಲ್ಲ, ಆದ್ರೆ ಮರಣ ನಂತರ ಏನಾಗ್ತೀವಿ ನಾವು? ಸಾವಿನ ನಂತರ ಏನಿದೆ? ಸೊ ಅದನ್ನ ತಿಳ್ಕೊಬೇಕಲ್ವಾ? ಅದನ್ನ ಈಗ ಕಳೆದ 3 ದಿನ ನಮ್ಮ ಚನ್ನಬಸವ ಸರು ಹಾಗೆ ಗೀತಾ ಮೇಡಮ್ ಅದ್ಭುತವಾದ ಜ್ಞಾನವನ್ನ ತಿಳಿಸಿದ್ದಾರೆ ನಮಗೆ. ನಿನ್ನೆ ಸೊ ನಾವು ಸರಸ್ವತಿ ಜ್ಞಾನ ಅದೊಂದೇ ಸಾಕು ನಮಗೆ. ಎಷ್ಟು ಅದ್ಭುತವಾದ ಜ್ಞಾನ ಅಂದ್ರೆ, ಈ ದೇಹ ಇರೋವರೆಗೂ ನಾವೆಲ್ಲವನ್ನ, ಅಂದ್ರೆ ದೇಹ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಇರೋವರೆಗೂ ನಾವೆಲ್ಲವನ್ನ ಕಲಿಬೇಕು. ಅದು ನಿಜವಾದದ್ದು. ಯಾಕಂದ್ರೆ ನಾವು ಹೋದ್ಮೇಲೆ ಮರಣದ ನಂತರ ಅಯ್ಯೋ ಇದು ಮಾಡಿದ್ರೆ ಚೆನ್ನಾಗಿತ್ತು. ಅದಕ್ಕೆ ಇದ್ದಾಗೆ ಎಲ್ಲವನ್ನ ಮಾಡಬೇಕು, ಎಲ್ಲವನ್ನ ಕಲಿಬೇಕು ಅನ್ನೋದನ್ನ ಅದ್ಭುತವಾಗಿ ತಿಳಿಸಿದ್ರು. ನಮ್ಮಲ್ಲಿರುವ ಗುಪ್ತ ಜ್ಞಾನವನ್ನ ನಾವೆಲ್ಲರಿಗೂ ಹಂಚಬೇಕು. ಅದು ಯಾವ ರೀತಿಯಾದಂಥ ಜ್ಞಾನ ಇರುತ್ತೆ ಅಂತ. ಸೊ ಹಾಗೆ ಮುಂದುವರಿದು ಮರಣದ ನಂತರ ಜೀವನ ಹೇಗಿರುತ್ತೆ ಅಂದರೆ, ಮರಣದ ನಂತರ ಜೀವನ ಮುಂದುವರಿದ ಭಾಗ ಆಗಿರುತ್ತೆ ನಮಗೆ. ಮರಣದ ಮುಂಚೆಕ್ಕಿಂತ ಜೀವನ ಹೇಗಿರುತ್ತೋ ಅದರ ಮುಂದುವರಿದ ಭಾಗವೇ ಕಂಟಿನ್ಯೂಸ್ ಪಾರ್ಟ್. ಸೊ ಕಂಟಿನ್ಯೂಸ್ ಪಾರ್ಟ್ ಕೂಡ ಮರಣದ ನಂತರ ಆಗಿರುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಫಸ್ಟ್ ನಾವು ಅದನ್ನು ತಿಳ್ಕೋಬೇಕು. ಯಾಕಂದರೆ ಇಲ್ಲಿ ದೇಹ ಹೋಗ್ಬೋದು ಮಧ್ಯದಲ್ಲಿ, ಆದರೆ ಆತ್ಮ ಅದೇ ಇರುತ್ತೆ, ಮುಂದುವರಿತಾ ಇರುತ್ತೆ. ಕಲಿಯೋದು ತುಂಬ ಹಂಗೆ ಇರುತ್ತೆ. ಈಗ ಉದಾಹರಣೆ, ನಾನು ಇಲ್ಲಿಂದ ಮೈಸೂರಿಂದ ಒಂದು ಬೇರೆ ದೇಶ, ಉದಾಹರಣೆ ಯು ಎಸ್ಗೆ ಹೋಗ್ಬೇಕು. ಯು ಎಸ್ಗೆ ಹೋಗ್ಬೇಕು ಅಂದರೆ ಡೈರೆಕ್ಟ್ ಆಯ್ತಾ? ಇಲ್ಲ, ಇಲ್ಲಿಂದ ನಾನು ಏನು ಮಾಡ್ತೀನಿ, ಫಸ್ಟ್ ಒಂದು ವೆಹಿಕಲ್ಗೆ ಏರ್ಪೋರ್ಟ್ಗೆ ಹೋಗ್ತೀನಿ, ಬೆಂಗಳೂರು ಏರ್ಪೋರ್ಟ್ಗೆ. ಅಲ್ಲಿ ಏನು ಮಾಡ್ತೀನಿ, ವೆಹಿಕಲ್ ಚೇಂಜ್ ಮಾಡ್ತೀನಿ. ಎಕ್ಸಾಂಪಲ್ ಕಾರ್ಗೆ ಹೋಗ್ತೀನಿ, ಕಾರಲ್ಲಿ ಹತ್ಕೊಂತೀನಿ, ಅಲ್ಲಿ ಕಾರ್ ಇಳಿತೀನಿ. ಕಾರ್ ಇಳಿದೆ, ಮುಗೀತು, ಆ ಕಾರ್ ಕತೆ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀನಿ, ಮತ್ತೆ ಏರೋಪ್ಲೇನಲ್ಲಿ ಹೋಗ್ತೀನಿ. ಆ ಏರೋಪ್ಲೇನ್ ಹತ್ಕೊಂತೀನಿ, ಅಲ್ಲಿ ಇಳಿತೀನಿ, ಮತ್ತೆ ಚೇಂಜ್ ಮಾಡ್ತೀನಿ, ಇನ್ನೊಂದು ಏರೋಪ್ಲೇನ್ ಹತ್ಕೊಂತೀನಿ, ನನ್ನ ಡೆಸ್ಟಿನೇಷನ್ ರೀಚ್ ಆಗ್ತೀನಿ. ಸೊ ಇಲ್ಲಿ ನಾನು ಹೇಗೆ ಇಲ್ಲಿಂದ ಕಾರಲ್ಲಿ ಹೋದೆ, ಅಲ್ಲಿ ಇಳಿದೆ ಅಲ್ವಾ? ಸೊ ಹಾಗೆ ಏನಾಯಿತು, ಅಲ್ಲಿ ಮತ್ತೆ ನಾನು ಏರೋಪ್ಲೇನಲ್ಲಿ ಹೋದೆ. ಬಟ್ ಒಂದೇ ಡೆಸ್ಟಿನೇಷನ್, ನಾನು ಯು ಎಸ್ಗೆ ಹೋಗ್ಬೇಕಷ್ಟೆ. ಬಟ್ ಅಲ್ಲಿ ಇಳಿದು ಮತ್ತೆ ಬದಲಾಯಿಸಿದೆ. ಹಾಗೆ ನಮ್ಮ ಜೀವನ ಕೂಡ, ನಾವು ಈ ಲೋಕದಲ್ಲಿ ಬಂದಿದ್ದೀವಿ, ಕಾರಿಂದ ಇಳಿದ್ವಿ ಅಂದರೆ ಮುಗೀತು ಅಲ್ಲಿಗೆ. ಮತ್ತೆ ಬೇರೆ ಡೆಸ್ಟಿನೇಷನ್ ಈಸ್ ಯು ಎಸ್, ಕರೆಕ್ಟ್, ಸೇಮ್, ಬಟ್ ಚೇಂಜ್ ಮಾಡ್ತಿದ್ದೀವಿ, ಮುಂದುವರಿತಾನೆ ಇದೆ ನಮ್ಮ ಜರ್ನಿ. ಹಾಗೆ ಮರಣದ ನಂತರ ಜೀವನ ಕೂಡ ಏನಾಗಿರುತ್ತೆ, ನಾವು ಏನು ಅಂದ್ಕೊಂಡಿರ್ತೀವಿ, ಆತ್ಮದ ಒಂದು ಮುಖ್ಯವಾಗಿ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಅಂದರೆ ಆತ್ಮ, ಅದು ಮುಂದುವರಿದ ಭಾಗ. ಅದು ಯಾವಾಗಲೂ ಪರ್ಮನೆಂಟ್ ಇರೋದು, ಕಲಿತಾನೇ ಇರುತ್ತೆ. ನಾನು ಅಲ್ಲಿ ಆ ಕಾರ್ ಇಳಿದೆ, ಆದರೆ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋದೆ, ಏರೋಪ್ಲೇನ್ಗೆ ಹೋದೆ. ಯಾಕಂದ್ರೆ ನನ್ನ ಡೆಸ್ಟಿನೇಷನ್ ಯು ಎಸ್, ನಾನು ಹೋಗಬೇಕು, ಮುಂದುವರಿತಾನೆ ಇದೆ ನನ್ನ ಜರ್ನಿ. ರೀಚ್ ಆಗೋವರೆಗೂ ನಾನು ಯಾವ್ಯಾವುದನ್ನು ಚೇಂಜ್ ಮಾಡ್ತಾನೆ ಇದ್ದೀನಿ. ಆ ರೀತಿಯಲ್ಲಿ ನಮ್ಮ ಗುರುಗಳು ಏನು ಹೇಳ್ತಿದ್ದಾರೆ, ಮರಣದ ನಂತರ ಜೀವನ ಏನಾಗುತ್ತೆ, ಮರಣದ ಮುಂಚೆಕ್ಕಿಂತ ಜೀವನದ ಮುಂದಿನ ಭಾಗ ಕಂಟಿನ್ಯೂಯೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೂಡ ಹೇಳ್ತೀನಿ ನಿಮ್ಗೆ. ಉದಾಹರಣೆ, ಈಗ ಒಂದು ಪುಸ್ತಕ ಓದ್ತಾ ಇರ್ತೀವಿ ನಾವು. ಅದು ಒಂದು ಪುಸ್ತಕ ಒಂದು 100 ಪುಟದ್ದಾಗಿರುತ್ತೆ. 100 ಪುಟದಲ್ಲಿ ನಾವು 40 ಪುಟ ಇವತ್ತು ಓದಿ ಮುಗಿಸಿದ್ವಿ. ಮತ್ತೆ ನಾಳೆ ಓದಬೇಕು ಅಂದರೆ ನಾವು 1ನೇ ಪುಟದಿಂದ ಓದ್ತೀವ, 41ನೇ ಪುಟದಿಂದ ಪ್ರಾರಂಭ ಮಾಡ್ತೀವಲ್ವಾ? 40 ಮುಗಿದಿತ್ತು, 41ರಿಂದ ಪ್ರಾರಂಭ ಮಾಡ್ತೀವಿ. ಸೊ 2ನೇ ದಿನ 60ನೇ ಪುಟಕ್ಕೆ ಮುಗೀತು, ಮುಚ್ಚಿಡ್ತೀವಿ. ನೆಕ್ಸ್ಟ್ ಡೇ 3ನೇ ದಿನಕ್ಕೆ ಏನು ಮಾಡ್ತೀವಿ, 61ನೇ ಪುಟದಿಂದ ಓದ್ತೀವಿ. ಅಥವಾ ನಾವು ಫಸ್ಟಿಂದ ಓದ್ತೀವಿ, ಫಸ್ಟಿಂದ ಓದಲ್ಲ, ಎಲ್ಲಿಗೆ ಮುಗ್ದಿರುತ್ತೆ ಅದ್ರ ಕಂಟಿನ್ಯೂಯೇಷನ್. ಅದು ಹೆಂಗೆ ಮುಂದೆ ಅದಾದ್ಮೇಲೆ ಅದು ಅಂತ ಸಾಕ್ತಾ ಹೋಗುತ್ತೋ, ನಮ್ಮ ಮರಣದ ನಂತರ ಜೀವನ ಕೂಡ ಹಾಗೆ. ಅದಾದ್ಮೇಲೆ ಈಗ 40 ಆದ್ಮೇಲೆ 41 ಶುರು ಮಾಡಿದ್ವಿ, 60 ಆದ್ಮೇಲೆ 61 ಶುರು ಮಾಡಿದ್ವಿ. ಹಾಗೆ ನಮ್ಮ ಜೀವನ ಕೂಡ ಏನಾಗುತ್ತೆ, ಮುಂದುವರಿತಾನೇ ಇರುತ್ತೆ. ನಾವು ಇದೇ ಕೊನೆ ಅಂತ ತಿಳ್ಕೊಬಾರ್ದು.
ಇದು ಒಂದು, ಈ ಮರಣ ಅನ್ನೋದು ಒಂದು ಸಣ್ಣ ಘಟನೆ ಅಷ್ಟೇ. ನಾನು ಹೇಗೆ ಕಾರಿಂದ ಚೇಂಜ್ ಮಾಡ್ತೀನಲ್ಲ ಹಾಗೆ, ಅದೊಂದು ಚಿಕ್ಕ ಘಟನೆ. ನಾವು ತಿಳ್ಕೊಬೇಕು, ಇದು ಆಚೆ ಇನ್ನು ಏನೋ ಐತೆ. ನಮಗೆಲ್ಲ ಗೊತ್ತಿದೆ, ನಾವು ಆಲ್ರೆಡಿ ಸ್ಪಿರಿಚುವಾಲಿಟಿಗೆ ಬಂದಿರೋದ್ರಿಂದ ನಾವು ದೇಹ ಅಲ್ಲ ಆತ್ಮ ಅಂತ ಗೊತ್ತಿದೆ. ಆತ್ಮದ ಪಯಣ ಅನ್ನೋದೇನಿರುತ್ತೆ ನಿರಂತರವಾಗಿರುತ್ತೆ, ಅದು ಸಾಕ್ತಾನೇ ಇರುತ್ತೆ, ಅದಕ್ಕೆ ಕೊನೆನೇ ಇಲ್ಲ. ನಾವು ಅದು ಆತ್ಮ ಅಂತ ತಿಳಿದಾಗ ಏನಾಗಿರುತ್ತೆ, ನಮ್ಮ ಪಯಣ ಕಂಟಿನ್ಯೂಷನ್ ಆಗ್ತಾನೆ ಇರುತ್ತೆ. ಅದನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಅದಾದ್ಮೇಲೆ ನಾವು ಮರಣ ನಂತರ, ನಾವು ಇವಾಗ ಮರಣ ನಂತರ ಜೀವನ ಇದೆ ಅಂತ ಗೊತ್ತಾಯ್ತು. ಅದನ್ನು ಹೇಗೆ ತಯಾರಿ ಮಾಡ್ಕೋಬೇಕು ನಾವು? ಸೊ ಇಲ್ಲಿ ನಾವು ಮರಣಾನಂತರಕ್ಕೆ ಸಿದ್ಧರಾಗ್ತೀವಿ. ಯಾರ್ಯಾರು ಸಿದ್ಧರಾಗ್ತಾರೆ? ಬೇರೆ ಬೇರೆ ರೀತಿಯಲ್ಲಿ. ಇವಾಗ ಆಧ್ಯಾತ್ಮಿಕತೆಯಲ್ಲಿರೋರು ಸಿದ್ಧರಾಗ್ತಾರೆ, ಮತ್ತೆ ಪಾಸಿಟಿವ್, ಓಕೆ ನನಗೆ ಮರಣ ನಂತರ ಏನೋ ಇದೆ ಅನ್ನೋ ರೀತಿ ಇರೋರು ಕೂಡ ಸಿದ್ಧರಾಗ್ತಾರೆ. ಆದರೆ ಯಾರು ಈ ಒಂದು ಸ್ಪಿರಿಚುವಾಲಿಟಿಯಲ್ಲಿ ಇರಲ್ಲೋ, ಸಾಮಾನ್ಯ ಜನರು, ಅವ್ರೇನು ಮಾಡ್ತಾರೆ, ಯಾವಾಗಲೂ ಈ ಮರಣದ ಮುಂಚಿನ ಜೀವನದ ಬಗ್ಗೆನೇ ಚಿಂತಿಸ್ತಾ ಇರ್ತಾರೆ. ಅದನ್ನ ಮಾಡ್ತಾರೆ ಅವರು. ಆದರೆ ಮರಣದ ನಂತರ ಇನ್ನೂ ಏನೋ ಇದೆ ಸಾಧಿಸ್ಬೇಕು ನಾವು, ಅದರ ಬಗ್ಗೆ ಅವ್ರ ಜೀವನಕ್ಕೆ ಸಿದ್ಧನೇ ಆಗಲ್ಲ. ಇವಾಗ ನಾವು ಆ ಪುಸ್ತಕ ಹೇಳಿದೆ 100 ಪುಟದ್ದು, 40 ಪುಟದಲ್ಲಿ ನಾನು ಇನ್ನೂ ಇವಾಗ 40 ಪುಟದಲ್ಲಿ 28, 27 ಓದ್ತಿದ್ದೀನಿ ಅಂದರೆ ಅದರಲ್ಲೇ ಚಿಂತೆ ಮಾಡ್ತೀನಿ. ಅಂದರೆ ಇನ್ನು ಮುಂದೆ ಏನಿದೆ ಆ ಪುಸ್ತಕದಲ್ಲಿ, ನಾವು ಏನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಇರಬೇಕು. ಇನ್ನೂ ಎಷ್ಟು ಜ್ಞಾನ ನಾನು ತಗೋಬಹುದು ಇದರಿಂದ, ಈಗ ಎಷ್ಟು ತಗೊತಾ ಇದ್ದೀನಿ, ಇನ್ನೂ ಎಷ್ಟು ಅದ್ಭುತ ಜ್ಞಾನ ಇದೆ ಆ ಪುಸ್ತಕದಲ್ಲಿ. ಆದರೆ ಏನಾಗುತ್ತೆ, ನಾವು ಅಲ್ಲೇ ಅಯ್ಯೋ ಹಿಂದೆ ಹಿಂಗೆ ಆಗಿತ್ತಲ್ಲ, ಅಯ್ಯೋ ಆಗ್ಬಾರ್ದಾಗಿತ್ತು ಅವ್ರಿಗೆ ಆ ಪುಸ್ತಕದಲ್ಲಿ ಓದಿದಾಗ. ಅಂದರೆ ನಮ್ಮ ಜೀವನದಲ್ಲೂ ಕೂಡ ನಾವು ಹಿಂದೆ ಆಗಿರೋ ಘಟನೆ, ನಡೀತಾ ಇರೋ ಘಟನೆ ಬಗ್ಗೆನೇ ಚಿಂತೆ ಮಾಡ್ತೀವಿ. ಏನು ಬರುತ್ತೆ ಅದರಿಂದ? ಮರಣದ ನಂತರ ಕೂಡ ಇನ್ನೂ ಏನೋ ಅದ್ಭುತವಾದದನ್ನು ನಾನು ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ, ಇನ್ನೇನು ಹೊಸದನ್ನು ನಾನು ಕಲಿಬೋದು ಅನ್ನೋದನ್ನು ನಾವು ತಿಳ್ಕೋಬೇಕು. ಅದು ಆಧ್ಯಾತ್ಮಿಕತೆ. ಅವರು ನಿಜವಾದವರು ಅಂದರೆ ಮಾಸ್ಟರ್ಸ್ ಅಂದರೆ ಆಗಿರ್ತಾರೆ, ಬುದ್ಧರು ಅಂದರೆ ಆಗಿರ್ತಾರೆ. ಆದರೆ ಸಾಮಾನ್ಯ ಜನರು ಚಿಂತನೆ ಮಾಡ್ತಾ ಇರ್ತಾರೆ. ಮರಣ ನಂತರ ಬಂದರೂ ಕೂಡ ಅವ್ರು ಏನು ಮಾಡ್ತಿರ್ತಾರೆ, ನಾನಿದ್ದಾಗ ಏನು ಮಾಡಿದೆ, ಏನಾಯಿತು ಅದ್ರ ಬಗ್ಗೆನೇ ಚಿಂತೆ ಇರುತ್ತೆ ಅವ್ರಿಗೆ. ಆದರೆ ಯಾರು ಆಧ್ಯಾತ್ಮಿಕತೆಯಲ್ಲಿರ್ತಾರೆ ಅವರು ಆ ಮರಣದ ನಂತರ ಏನಿರ್ಬೋದು ಅನ್ನೋದಕ್ಕೆ ಕುತೂಹಲದಿಂದ ಸಿದ್ಧರಾಗ್ತಾ ಇರ್ತಾರೆ. ಯಾರಿಗೆ ಇಲ್ಲಿ ಆಧ್ಯಾತ್ಮಿಕತೆ ಇರಲ್ಲ, ಸಾಮಾನ್ಯ ಜನರು, ಅವರಿಗೆ ಈ ಮರಣದ ನಂತರದ ಜೀವನದ ಬಗ್ಗೆ ಅರಿವಿರಲ್ಲ. ಅದಕ್ಕೆ ಅವ್ರ ಜೀವನದಲ್ಲಿ ಯಾವಾಗಲೂ ದುಃಖ ತುಂಬಿರುತ್ತೆ, ಅಸೂಯೆ, ಬೇರೆ ಬೇರೆ ಕ್ರೂರತೆಗಳು ಅವರಲ್ಲೆಲ್ಲ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಮುಂದೆ ಇನ್ನು ಜೀವನ ಏನತ್ತೆ ಇದೆ ಅನ್ನೋದೇ ಗೊತ್ತಿಲ್ಲ. ಇದೇ ಕೊನೆ ಅನ್ಕೊಂಡು ಸೊ ಬರೀ ಅವರಲ್ಲಿ ಯಾವಾಗಲೂ ಒಬ್ರು ನೋಡಿದ್ರೆ ಒಬ್ರಿಗೆ ಅಸೂಯೆ ಆಗ್ತಾ ಇರೋದು, ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿರ್ಬೇಕು. ಅದು ಸಾಮಾನ್ಯ ಜನರು. ದುಃಖ ಯಾವಾಗಲೂ, ಅಯ್ಯೋ ನಾನು ಹೋಗ್ಬಿಟ್ರೆ ನಂದೇನಾಗುತ್ತೋ. ಅದು ಯಾರಲ್ಲಿ ಆ ಒಂದು ಆಧ್ಯಾತ್ಮಿಕತೆ ಇರೋಲ್ವೋ, ಮರಣ ಮುಂಚೆನೂ ದುಃಖ ಇರುತ್ತೆ, ಮರಣದ ನಂತರನೂ ದುಃಖ ಇರುತ್ತೆ. ಅದಕ್ಕೆ ನಮಗೆ ಆಧ್ಯಾತ್ಮಿಕತೆ ಅನ್ನೋದು ಬೇಕೇ ಬೇಕು. ನೋಡಿ, ಇವಾಗ ಮರಣದ ನಂತರ ಅವ್ರಿಗೆ ಆ ಮರಣದ ಜೀವನ ಅವ್ರಿಗೆ ಅರಿವಿರಲ್ಲ, ಇದೇ ದೊಡ್ಡ ಜೀವನ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಉದಾಹರಣೆಗಳು, ಈಗ ಉದಾಹರಣೆ, ಯಾರೋ ಅವರ ಮನೆಯಲ್ಲಿ ಮಕ್ಕಳು ಮದುವೆ ಮಾಡ್ಕೊತಾ ಇರ್ತಾರೆ, ಇಷ್ಟಪಟ್ಟಿರ್ತಾರೆ, ಮದುವೆ ಮಾಡಿಸ್ಬೇಕು ಅಂದ್ರೆ ಅಡ್ಡಿಪಡಿಸ್ತಾ ಇರ್ತಾರೆ. ಎದಕ್ಕಂದ್ರೆ ಜಾತಿ, ಅವರಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ಇನ್ನೂ ಉದಾಹರಣೆ ಹೋಗ್ಬೇಕು ಅಂದ್ರೆ ಅತ್ತೆ ಸೊಸೆ, ಅವರಲ್ಲಿ ಆಧ್ಯಾತ್ಮಿಕತೆ ಇಲ್ಲ, ಬರೀ ಜಗಳ ಆಡ್ತಾ ಇರ್ತಾರೆ, ನಾನು ನಂದು ಅನ್ನೋದು. ಅವರಲ್ಲಿ ಏನಿರುತ್ತೆ, ಆ ಭಿನ್ನಾಭಿಪ್ರಾಯ ಇರುತ್ತೆ, ತುಂಬ ಕರುಣೆ ಇರಲ್ಲ ಒಬ್ರಿಗೊಬ್ರಿಗೆ. ಯಾಕೆ ಅಂದ್ರೆ
ಅವರಲ್ಲಿ ಆ ಧ್ಯಾನದ ಕೊರತೆ ಇದೆ. ಅವ್ರಿಗೆ ಆಧ್ಯಾತ್ಮಿಕದ ಕೊರತೆ ಇದೆ. ಇದೇ ದೊಡ್ಡ ಅವ್ರದ್ದು ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮರಣದ ಮುಂಚಿನ ಜೀವನನೇ ದೊಡ್ಡ ಜೀವನ, ಇದೇ ಕೊನೆ, ಇದಾದ್ಮೇಲೆ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಇರುವಾಗ್ಲೇ ಅವರೆಲ್ಲ ಅದು ಇದು ಅಂತ ಬರೀ ಅದೇ ಮಾಡ್ತಾ ಇರ್ತಾರೆ. ಅಂದ್ರೆ ದುಃಖದಲ್ಲೇ ಮುಳುಗಿರ್ತಾರೆ. ಅದು ಅವರಿಗೆ ಆ ಆಧ್ಯಾತ್ಮಿಕದ ಕೊರತೆ ಇರೋದ್ರಿಂದ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಇವಾಗ ನಾವು ಗಿಡಗಳನ್ನ ಬೆಳೆಸ್ಬೇಕು. ಅಲ್ಲಿ ಅದ್ಭುತವಾದ ಫಲವತ್ತತೆ ಇದ್ರೆ ಆ ಮಣ್ಣಿನಲ್ಲಿ ಗಿಡಗಳು ಹೆಂಗ್ ಬೆಳೆಯುತ್ತೆ? ಅದ್ಭುತವಾಗಿ ಬೆಳೆಯುತ್ತೆ. ಫಲವತ್ತತೆ ಇಲ್ಲ ಅಂದ್ರೆ ನೀವೇನ್ ಹಾಕಿ ಏನ್ ಮಾಡಿದ್ರು ಕೂಡ ಅದು ಬೆಳೆಯಲ್ಲ. ಹಾಗೆ ಆಧ್ಯಾತ್ಮಿಕತೆ ಇಲ್ಲ ಅಂದ್ರೆ ಅಲ್ಲಿ ಏನ್ ಹೇಳ್ತೀವಿ ನಾವು, ದುರಾಶೆ, ಏನು ಅವರ ಸೃಷ್ಟಿ ಹೆಂಗಿರುತ್ತೆ ಅಂದ್ರೆ ಹಂಗೆ ಇರುತ್ತೆ. ಆ ಫಲವತ್ತತೆ ಇಲ್ಲದ ಭೂಮಿಯಲ್ಲಿ ನಾವು ಬೆಳೆದ್ರೆ ಹೇಗ್ ಬರುತ್ತೋ ಹಾಗಿರುತ್ತೆ. ಆಧ್ಯಾತ್ಮಿಕತೆ ಇಲ್ಲದೆ ಇರ್ತಕ್ಕಂಥ ಜೀವನ ಕೂಡ ಹಾಗಿರುತ್ತೆ. ಸೊ ನಾವು ಯಾವಾಗ್ಲೂ ಆ ಭೂಮಿ ಫಲವತ್ತತೆ ಇದ್ದಾಗ ಎಷ್ಟು ಅದ್ಭುತವಾದ ಫಲಗಳನ್ನ ತಗೋಬಹುದು. ಅಂದ್ರೆ ಫಲವತ್ತತೆ ಅಂದ್ರೆ ಮಣ್ಣು ಹದ ಮಾಡಿ ಅದೆಷ್ಟು ಅದ್ಭುತವಾಗಿ ನಾವು ಬೆಳೆಗಳನ್ನ ಫಲವತ್ತು ಮಣ್ಣಿನಲ್ಲಿ ಗಿಡ ಬೆಳೆಸಿದ್ರೆ ಎಷ್ಟು ಫಲ ನೀಡುತ್ತೆ ನಮಗದು. ಹಾಗೆ ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನಲ್ಲಿ ಆಧ್ಯಾತ್ಮಿಕತೆನೇ ಸರಿಯಾಗಿಲ್ಲ ಅಂದ್ರೆ ಅವನ ಫಲ ಹೇಗಿರುತ್ತೆ? ಫಲವತ್ತತೆ ಇಲ್ಲದ ಭೂಮಿಯಲ್ಲಿ ನಾವು ಬೆಳೆಗಳನ್ನ ಬೆಳೆದ್ರೆ ಹೇಗಿರುತ್ತೋ ಆಧ್ಯಾತ್ಮಿಕತೆ ಇಲ್ಲದ ಮಾನವನ ಜೀವನ ಆಗಿರುತ್ತೆ. ನೋಡೋರ್ ದೃಷ್ಟಿ ನೋಡಿ, ಈಗ ಬೆಳೆ ಬೆಳೆದಿದ್ದಾರೆ ಅಂದ್ರೆ ಅದ್ಭುತ ಬೆಳೆ, ಓ ಎಷ್ಟು ಚೆನ್ನಾಗಿ ಬೆಳೆದಿದೆಯಪ್ಪ ಬೆಳೆ ಅಂತಾರೆ. ಹಾಗೆ ಆಧ್ಯಾತ್ಮಿಕತೆ ಇರುವಂತಹ ಮಾನವನ ಒಂದು ದೃಷ್ಟಿಕೋನ, ಅವರು ಮಾಡುವ ಕೆಲಸಗಳು ಕೂಡ ಅದೇ ರೀತಿ ಎಫೆಕ್ಟ್ ಕೊಡುತ್ತೆ. ಓ ಎಷ್ಟು ಅದ್ಭುತವಾಗಿ. ಯಾಕೆ ಅಂದ್ರೆ ಅವನಲ್ಲಿ ಆಧ್ಯಾತ್ಮಿಕತೆ ಇರುತ್ತೆ. ಅವನು ಮಾಡುವ ಕೆಲಸಗಳು, ಅವನು ಮಾಡುವ ಸೇವೆಗಳು ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚೆಚ್ಚು ಈ ಆಧ್ಯಾತ್ಮಿಕತೆಯಲ್ಲಿದ್ದಾಗ ಏನಾಗುತ್ತೆ, ನಾವು ಈ ಸಮಾಜದಲ್ಲಿ ಧ್ಯಾನವನ್ನ ಕಲಿಸ್ಕೊಡ್ತಾ ಹೋಗ್ತೀವಿ, ಈ ಕರುಣೆಯನ್ನ ಎಲ್ಲರಲ್ಲಿ ಬೆಳೆಸ್ತಾ ಹೋಗ್ತೀವಿ, ಅದೇ ಪ್ರತಿಫಲ. ಅದಕ್ಕೆ ಆಧ್ಯಾತ್ಮಿಕತೆ ಇದ್ದಾಗ ಮಾತ್ರ ಪ್ರತಿಯೊಬ್ಬ ಮಾನವ ಏನಾಗ್ತಾನೆ, ಎಲ್ಲವದನ್ನ ಸ್ವೀಕರಿಸೋದಕ್ಕೆ ರೆಡಿ ಆಗ್ತಾನೆ. ಸೊ ಇವಾಗ ನಮಗೆ ಈ ಆತ್ಮದ ನಂತರದ ಜೀವನವನ್ನ ಪಡಿಬೇಕು ಅಂದ್ರೆ ನಾವು ಆತ್ಮಜ್ಞಾನಿಗಳಾಗಿದ್ರೆ ಮಾತ್ರ ನಾವು ಮರಣದ ನಂತರ ಜೀವನ ಇದೆ, ನಾವು ಅನುಭವಿಸ್ಬೋದು ಅಂತ ಗೊತ್ತಾಗುತ್ತೆ. ನಾವು ಆತ್ಮಜ್ಞಾನಿಗಳಾಗದೇ ಇದ್ರೆ ಅದರ ಅನುಭವವನ್ನ ಹೇಗೆ ಪಡೆಯೋಕ್ ಸಾಧ್ಯ ಆಗತ್ತೆ? ಈಗ ಉದಾಹರಣೆ, ಭಗವದ್ಗೀತೆ ಇದೆ, ಅದನ್ನ ಓದಿದಾಗ ನಾವೇನ್ ಮಾಡ್ಬೋದು, ಅದರ ಜ್ಞಾನವನ್ನ ಪಡಿಬೋದು. ಈಗ ಎಷ್ಟೋ ಜನ ಭಗವದ್ಗೀತೆಗಳನ್ನ ಹೇಳ್ತಾ ಹೋಗ್ತಾರೆ, ಅದ್ರ ಜ್ಞಾನವನ್ನ ಪಡಿತೀವಿ. ಅದನ್ನ ನಾನು ಕೇಳಿಲ್ಲ ಅಥವಾ ನಾನು ಓದಿಲ್ಲ ಅಂದ್ರೆ ಅದ್ರ ಜ್ಞಾನವನ್ನ ಹೇಗ್ ಪಡಿತೀರಾ ನೀವು? ಈಗ ಕೇಳಿದಾಗ ಅದ್ರ ಜ್ಞಾನ ಬರುತ್ತೆ. ಸ್ವತಃ ನೀವು ಓದ್ದಾಗ ಏನಾಗುತ್ತೆ, ಅನುಭವ ಆಗುತ್ತೆ. ಹಾಗೆ ಭಗವದ್ಗೀತೆ, ಹಾಗೆ ಈಗ ವಿಲಿಯಂ ಶೇಕ್ಸ್ಪಿಯರ್ಸ್ ಇದ್ದಾರೆ, ಅವ್ರ ಪುಸ್ತಕಗಳನ್ನ ಓದಿದಾಗ ತಾನೆ, ಅವ್ರು ಬರ್ದಿರ್ತಕ್ಕಂಥ ಪುಸ್ತಕಗಳಿಂದ ನೀವು ಅದ್ಭುತವಾದ ರಸವನ್ನ ಕುಡಿಯೋದಕ್ಕೆ ಸಾಧ್ಯ, ಅಂದ್ರೆ ಅನುಭವ. ಅವರ ಜ್ಞಾನ ಪಡೆದೇ ಇದ್ರೆ ನೀವು ಆ ಅನುಭವವನ್ನ ಹೇಗ್ ಪಡೆಯೋದಕ್ಕಾಗತ್ತೆ? ಆ ಜ್ಞಾನ ಪಡೆದ್ರೆ ಅನುಭವ ಪಡೆಯೋದಕ್ಕಾಗತ್ತೆ. ಅದೇ ರೀತಿ ನಾವು ಈ ಆತ್ಮಾನಂದ ಪಡಿಬೇಕು ಅಂದ್ರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಆನಂದ ಬೇಕು ಅಂತಂದ್ರೆ ಆಧ್ಯಾತ್ಮಿಕ
ಪುಸ್ತಕಗಳನ್ನು ಓದಿದಾಗ ಆತ್ಮಾನಂದವನ್ನು ಪಡೆಯೋದಕ್ಕೆ ಸಾಧ್ಯ. ಅನುಭವಗಳನ್ನು ಪಡಿಬೋದು. ನಾನು ಹೇಳಿದೆ ಈಗ ಒಂದು ಆತ್ಮಾನಂದ ಯಾವಾಗ ಆಗುತ್ತೆ? ಆಧ್ಯಾತ್ಮಿಕ ಪುಸ್ತಕಗಳಿಂದ ನಮಗೆ ಈ ಮರಣ ಅಂದರೆ ಏನು, ಮರಣದ ನಂತರ ಏನಿದೆ, ಅದೆಲ್ಲ ಅನುಭವಗಳನ್ನು ನಾವು ಪಡಿತೀವಿ. ಅದಕ್ಕೆ ನಾವೆಲ್ಲರೂ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಬೇಕು, ಜ್ಞಾನವನ್ನು ಪಡಿಬೇಕು. ನಮ್ಮ ಗುರುಗಳು ಹೇಳಿರುವ ಈಗ ನೋಡಿ, ಅದಕ್ಕೆ ನಮಗೆ ಇವಾಗ ಈ ಜ್ಞಾನವನ್ನು ಪಡೆದಿದ್ದೀವಿ. ಸಾವು ಅಂದ್ರೇನು, ಮರಣ ಅಂದ್ರೇನು ಅಂತ ಜ್ಞಾನ ಪಡೆದ್ವಿ. ಈಗ ನಮಗದ್ರಲ್ಲಿ ನಮ್ಮ ಅನುಭವ ಏನಾಯ್ತು? ಈಗ ಭಯ ಅನ್ನೋದು ಹೊರಟೋಯ್ತು. ಆ ಜ್ಞಾನ ಪಡೆದಿರೋದಕ್ಕೆ ಸಾವು ಅಂದ್ರೆ ಏನು, ಅದು ಹೇಗೆ ಬರುತ್ತೆ, ಏತಕ್ಕಾಗಿ ಬರುತ್ತೆ ಅನ್ನೋದು ನಮಗೆ ತಿಳಿತು. ಅದರಿಂದ ನಮಗೇನಾಯ್ತು? ಭಯ ಹೋಗಿ ಅದ್ಭುತವಾದ ಒಂದು ಅನುಭವ ಕೊಟ್ಟಿದೆ. ಓ, ಮರಣ ಅಂದ್ರೆ ಇಷ್ಟು ಅದ್ಭುತನಾ ಅನ್ನೋ ಅನುಭವ ಕೊಟ್ಟಿದೆ. ಅದು ಜ್ಞಾನ, ಅದು ಅನುಭವ. ನಮಗೀಗ ಜ್ಞಾನವನ್ನ ಪಡೆದು ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಾವೇನು ಅನುಭವ ಪಡ್ತಿದ್ದೀವಿ? ನಮಗೆ ಮರಣ ಅಂದ್ರೆ ಇಲ್ಲ, ಸಾವು ಅಂದ್ರೇನೆ ಇಲ್ಲ, ಅದು ಒಂದು ಬದಲಾವಣೆ ಅನ್ನೋ ಒಂದು ಅನುಭವವನ್ನ ಪಡ್ತಿದ್ದೀವಿ. ಈಗ ಇನ್ನೂ ನಾವು ಹೆಚ್ಚು ಪಡಿಬೇಕು ಅಂದ್ರೆ ನಮ್ಮ ಗುರುಗಳು ಹೇಳಿರುವ ಆಧ್ಯಾತ್ಮಿಕ ಪುಸ್ತಕಗಳನ್ನು ನಾವು ಸ್ವತಃ ಓದಿದಾಗ ಇನ್ನೂ ಹೆಚ್ಚು ಅದ್ಭುತವಾದ ಅನುಭವಗಳನ್ನು ನಾವು ಪಡಿತೀವಿ. ಸೊ ಹಾಗೆ ನಮ್ಮ ಗುರುಗಳು ಈ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಓದೋದು, ನಮ್ಮ ಅನುಭವಗಳನ್ನು ನಾವು ಪಡಿಬೇಕು ಅಂತ ಹೇಳ್ತಾರೆ. ಹಾಗೆ ಈ ಒಂದು ನಾವು ಓದೋದರ ಜೊತೆ ನಮ್ಮ ಧ್ಯಾನ ಇದ್ದರೆ ಇನ್ನೂ ಹೆಚ್ಚಿನ ಅನುಭವಗಳನ್ನು ನಾವು ಪಡಿಬಹುದು. ಸೊ ಈ ಧ್ಯಾನ ಮತ್ತು ಜ್ಞಾನವನ್ನು ಪಡೆಯೋದಕ್ಕೆ ನಮಗೆ 3 ಹಂತಗಳಿದೆ ಅಂತ ಹೇಳ್ತಾರೆ. ಈ ಧ್ಯಾನ ಮತ್ತೆ ಜ್ಞಾನವನ್ನು ಪಡೆಯೋದಕ್ಕೆ. ಸೊ ಮೊದಲನೇ ಹಂತ ಧಾರ್ಮಿಕ ಅಂತ ಅಂತಾರೆ. ಧಾರ್ಮಿಕ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸೊ ಯಾವ್ದ್ಯಾವುದು, ಈ ಬೌದ್ಧ, ಹಿಂದೂ, ಜೈನ, ಸೂಫಿ ಮುಂತಾದ ಧರ್ಮಗಳ ಅದು ಒಂದು ಹಂತ, ಅದು ಧಾರ್ಮಿಕ ಅಂತ ನಾವು ಹೇಳ್ತೀವಿ. ಎರಡನೇ ಹಂತ ಆಧ್ಯಾತ್ಮಿಕ ಹಂತ. ಈ ಆಧ್ಯಾತ್ಮಿಕ ಹಂತದಲ್ಲಿ ನಾವು ಏನನ್ನ ಕಾಣ್ತೀವಿ, ಏನನ್ನ ಕಲಿತೀವಿ, ಏನನ್ನ ಜ್ಞಾನವನ್ನ ಪಡಿತೀವಿ ಅಂದ್ರೆ ಇಲ್ಲಿ ನಾವೆಲ್ಲರಲ್ಲೂ ದೇವರನ್ನ ಕಾಣ್ತಾ ಹೋಗ್ತೀವಿ, ಭಗವಂತನನ್ನ ಕಾಣ್ತಾ ಹೋಗ್ತೀವಿ. ಅದು ಆಧ್ಯಾತ್ಮಿಕ ಹಂತ. ನಾನು ಹೇಳಿದ್ದೀನಿ, ಆಧ್ಯಾತ್ಮಿಕ ಹಂತದಲ್ಲಿ ಮೊದಲನೇ ಹಂತಾನೇ ನಾವು ದೇಹ ಅಲ್ಲ ಆತ್ಮ ಅಂತ ಕರಿತೀವಿ. ಆತ್ಮ ಅಂದ್ರೆ ಭಗವತ್ ಸ್ವರೂಪರು, ಅದು ಇದು ಆಧ್ಯಾತ್ಮಿಕ ಹಂತ. ಮೂರನೇ ಹಂತ ಏನು ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನ. ಅಂದ್ರೆ ಈ ಒಂದು ಆತ್ಮ ಸಾಕ್ಷಾತ್ಕಾರ ನಾವು ಹೇಳ್ತೀವಿ, ಏನೇ ಆದ್ರೂ ಕೂಡ ಸಾಕ್ಷೀಭೂತವಾಗ್ತೀರಿ. ಆ ಸಾಕ್ಷೀಭೂತರಾಗೋದ ಮೂಲಕ ಈ ದೃಶ್ಯ, ಈ ಜಗತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದಕ್ಕೂ ನಾವೇನ್ ಮಾಡ್ತಾ ಹೋಗೋದು, ಸಾಕ್ಷಿಯಾಗಿ ಮುಂದೆ ಸಾಕ್ತಾ ಹೋಗೋದೇ ಆಧ್ಯಾತ್ಮಿಕ ವಿಜ್ಞಾನ. ಅಲ್ಲಿ ದೇವರು ಅಂತ ನೋಡಿದೀವಿ, ಆದ್ರೆ ಈ ಒಂದು ಜಗತ್ತಿನಲ್ಲಿ ನಡೀತಕ್ಕಂಥ ಈ ಈ ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದಕ್ಕೂ ನಾವೇನ್ ಮಾಡ್ತಾ ಹೋಗೋದು ಅಂದ್ರೆ ಎಲ್ಲೆಲ್ಲಿ ಇರ್ತೀವಿ ಆ ಲೋಕದಲ್ಲಿ ಸಾಕ್ಷೀಭೂತವಾಗಿ ಸಾಕ್ತಾ ಹೋಗೋದು, ಆ ಲೋಕಕ್ಕೆ ತಕ್ಕಂತೆ ಸಾಕ್ತಾ ಹೋಗೋದು, ಅದು ಆಧ್ಯಾತ್ಮಿಕ ವಿಜ್ಞಾನ. ಈಗ ಈ ಭೂಲೋಕದಲ್ಲಿದ್ದೀವಿ, ಈ ಭೂಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದಕ್ಕೂ ನಾವೇನ್ ಮಾಡ್ತಾ ಹೋಗೋದು, ಅದಕ್ಕೆ ಸಾಕ್ಷೀಭೂತವಾಗಿ ನಮ್ಮ ಜೀವನವನ್ನ ಸಾಕ್ತಾ ಹೋಗೋದು, ಅದು ಆಧ್ಯಾತ್ಮಿಕ ವಿಜ್ಞಾನ ಅಂತ. ಅದು ಈ ಒಂದು ಧ್ಯಾನ ಜ್ಞಾನದಲ್ಲಿ ನಾವು ಪಡಿಬೇಕಾಗಿರೋ 3 ಹಂತಗಳು. ಮೊದಲನೇ ಹಂತ ಅದು ಧಾರ್ಮಿಕ ಅಂತ, ಅಲ್ಲಿ ಧ್ಯಾನ ಇಲ್ಲ, ಏನೂ ಇಲ್ಲ, ಬರೀ ನಾನು ನಂದು ಅಂತ ಹೊಡೆದಾಡ್ತಾ ಇರುತ್ತೆ. ಸೊ ಜ್ಞಾನ ಯಾವಾಗ ಧ್ಯಾನ ಪ್ರಾರಂಭ ಆಗುತ್ತೆ ಆಗ ಆಧ್ಯಾತ್ಮಿಕ ಹಂತದಲ್ಲಿ ಇರ್ತೀವಿ. ಎರಡನೇ ಹಂತ, ಅಲ್ಲಿ ನಾವೆಲ್ಲರನ್ನು ದೇವರ ಸ್ವರೂಪದಲ್ಲಿ ಕಾಣ್ತಾ ಹೋಗೋದು. ಮೂರನೇ ಹಂತ ಬಂದ್ರೆ ನಾವು ಆಧ್ಯಾತ್ಮಿಕವೆಲ್ಲದಕ್ಕೂ ಸಾಕ್ಷೀಭೂತವಾಗಿ ಸಾಕ್ತಾ ಹೋಗೋದು. ಅದೃಶ್ಯ ಲೋಕಕ್ಕೆ ನಾವು ಆ ಒಂದು ಸಾಕ್ತಾ ಹೋಗೋದು ಅಂದ್ರೆ ಕಾಣದೇ ಇರಲಿ, ನಡೀದೇ ಇರಲಿ, ಅದನ್ನು ಸ್ವೀಕರಿಸಿ ಸಾಕ್ತಾ ಹೋಗೋದು ಆಧ್ಯಾತ್ಮಿಕ ವಿಜ್ಞಾನ, ಈ ಮೂರನೇ ಹಂತ. ಸೊ ಈ 3 ಹಂತಗಳು ನಮ್ಮ ಧ್ಯಾನ ಜ್ಞಾನದ 3 ಹಂತಗಳು. ಹಾಗೆ ನಮ್ಮ ಗುರುಗಳು
ಇನ್ನೂ ಮುಂದುವರಿದು ಏನು ಹೇಳ್ತಾರೆ ಅಂದರೆ, ನಮ್ಮ ಜೀವನ ಇದೆ, ಈ ಅದ್ಭುತವಾದ ಜೀವನದಲ್ಲಿ ನಾವೇನಂತ ವಿಂಗಡಣೆ ಮಾಡ್ಕೊಂಡಿದ್ದೀವಿ, ಪ್ರಾಪಂಚಿಕ ಆಧ್ಯಾತ್ಮಿಕ ಅಂತ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಒಂದೇ ಜೀವನ. ಆ ಜೀವನದ ಮೂಲ ತತ್ವಗಳನ್ನು ನಾವು ತಿಳ್ಕೋಬೇಕು. ಅದು ಪ್ರಾಪಂಚಿಕತೆ ಇರಲಿ, ಆಧ್ಯಾತ್ಮಿಕತೆ ಇರಲಿ. ಆದರೆ ನಾವು ಈ ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಯಾಕೆ ಬೇಕು ಈ ಭಾಗ? ಬೇಡ, ಇರೋದು ಒಂದೇ ಜೀವನ. ಆ ಜೀವನಕ್ಕೆ ನಮ್ಮ ಮೂಲ ತತ್ವಗಳನ್ನು ನಾವು ತಿಳ್ಕೋಬೇಕು. ಏನು ಆ ಮೂಲ ತತ್ವಗಳು? ಸೊ ನಾವು ಜನನದ ಮುಂಚಿನ ಜೀವನ ಅಂದರೆ ಬಿಫೋರ್ ಬರ್ತ್, ಲೈಫ್ ಬಿಫೋರ್ ಬರ್ತ್. ಎರಡನೇ ತತ್ವ ಲೈಫ್ ಆಫ್ಟರ್ ಬರ್ತ್ ಅಂದರೆ ಜನನದ ನಂತರ ಜೀವನ. ಮೂರನೇದು ನಾವು ಈಗಿರ್ತಕ್ಕಂಥದ್ದು ಪ್ರಸ್ತುತ ಜೀವನ. ನಾಲ್ಕನೆಯದು ಮರಣದ ಮುಂಚಿನ ಜೀವನ, ಲೈಫ್ ಬಿಫೋರ್ ಡೆತ್. ಸೊ ನೆಕ್ಸ್ಟ್ ಐದನೇದು ಲೈಫ್ ಆಫ್ಟರ್ ಡೆತ್, ಮರಣದ ನಂತರ ಜೀವನ. ನಾವು ಈ 5 ಮೂಲ ತತ್ವಗಳು ಇವು ನಮಗೆ. ಯಾವಾಗ ಈ 5 ತತ್ವಗಳು, ಸೊ ಬಿಫೋರ್ ಬರ್ತ್, ಆಫ್ಟರ್ ಬರ್ತ್, ಲೈಫ್ ಆಫ್ಟರ್ ಬರ್ತ್, ಪ್ರೆಸೆಂಟ್, ಲೈಫ್ ಬಿಫೋರ್ ಡೆತ್, ಲೈಫ್ ಆಫ್ಟರ್ ಡೆತ್, ಈ 5. ಸೊ ಜನನದ ಮುಂಚೆ, ಜನನದ ನಂತರ, ಪ್ರಸ್ತುತ ಜೀವನ, ಮರಣದ ನಂತರ, ಮರಣದ ಮುಂಚಿನ ಜೀವನ. ಯಾವಾಗ ನಾವು ಈ 5 ತತ್ವಗಳು, ಜೀವನದ ತತ್ವಗಳನ್ನು ನಾವು ತಿಳಿದು ಇದರ ಜೊತೆ ನಾವು ಧ್ಯಾನ ಅಭ್ಯಾಸ ಮಾಡಬೇಕು. ಆ ಧ್ಯಾನ ಅಭ್ಯಾಸ ಯಾವಾಗ ಮಾಡ್ತಾ ಹೋಗ್ತಾನೋ ಆಗ ಅವನು ಅದ್ಭುತವಾದಂತಹ ಜ್ಞಾನೋದಯವನ್ನು ಪಡಿತಾನೆ. ಆಲ್ರೆಡಿ ಅವನು ಆಧ್ಯಾತ್ಮಿಕ ಆಗಿರ್ತಾನೆ. ಆದರೆ ಈ 5 ತತ್ವಗಳನ್ನು ನೋಡಿ, ಮರಣದ ಮುಂಚೆ ನಾವು ಎಲ್ಲಿರ್ತೀವಿ, ಏನಾಗ್ತೀವಿ, ಹೇಗೆ ಬರ್ತೀವಿ ಭೂಮಿಗೆ ಅಂತ ತಿಳಿದಿರ್ತೀವಿ. ಬಂದ ಮೇಲೆ ಮರಣದ ನಂತರ ಹೇಗಿರುತ್ತೆ ನಮ್ಮ ಜೀವನ ಎಲ್ಲ ನಾವು ತಿಳ್ಕೊಂಡು ಬಂದಿರ್ತೀವಿ. ಪ್ರಸ್ತುತದಲ್ಲಿ ಈಗಿರ್ತಕ್ಕಂಥದ್ದು, ಈಗ ಯಾಕಿದ್ದೀವಿ ಭೂಮಿ ಮೇಲೆ, ನಮ್ಮ ಉದ್ದೇಶ ಏನು ಅಂತ ತಿಳ್ಕೊತೀವಿ. ಅದಾದ್ಮೇಲೆ ಮರಣದ ಮುಂಚೆ, ಓಕೆ, ಮರಣದ ಮುಂಚೆ ನನ್ನ ಕೆಲಸಗಳೇನಿದೆ, ನಾವು ಭೂಮಿಯಿಂದ ಹೊರಡಬೇಕು ಅಂದರೆ ನಾನು ಏನೆಲ್ಲ ಮಾಡಬೇಕು ಅದಕ್ಕೆ ಸಿದ್ಧರಾಗ್ತಾ ಹೋಗೋದು. ಮರಣದ ನಂತರ, ಓಕೆ, ಮರಣದ ನಂತರ ನನ್ನ ಜೀವನ ಹೇಗಿರುತ್ತೆ, ನಾನು ಹೀಗೆಲ್ಲ ಮಾಡ್ತಾ ಹೋಗ್ಬೇಕು. ಈ ಎಲ್ಲವನ್ನ ತಿಳಿದಾಗ ಮಾತ್ರ ಅವನು, ಈ ಮೂಲ ತತ್ವಗಳನ್ನು ತಿಳಿದಾಗ ಮಾತ್ರ ಏನಾಗುತ್ತೆ, ಅವನು ಜ್ಞಾನೋದಯ ಹೊಂದ್ತಾನೆ. ಸೊ ಎನ್ಲೈಟನ್ಮೆಂಟ್ ಅನ್ನೋದು ಅಷ್ಟು ಸುಲಭವಲ್ಲ. ನಾವೆಲ್ಲ ಜ್ಞಾನ ಇದೆ ಇಲ್ಲಿ. ನೋಡಿ, ನಾವು ಜನನ ಅಂದರೆ ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟಿದ ನಂತರ, ಈಗ ಪ್ರಸ್ತುತ ಏನು ಮಾಡ್ತಿದ್ದೀವಿ, ಮರಣದ ಮುಂಚೆ ಏನು ಮಾಡಿ ಸಿದ್ಧರಾಗಬೇಕು, ಮರಣ ಆದಮೇಲೆ ಏನಕ್ಕೆ ಹೇಗೆ ಸಿದ್ಧರಾಗಬೇಕು, ಎಲ್ಲವನ್ನ ತಿಳಿದಾಗ ಮಾತ್ರ ಸುಲಭ ಜ್ಞಾನೋದಯ. ಆ ಮನುಷ್ಯ ಮಾತ್ರ, ಆ ಮಾನವ ಏನಾಗ್ತಾನೆ, ಜ್ಞಾನೋದಯವನ್ನು ಪಡಿತಾನೆ. ಈ 5 ತತ್ವಗಳನ್ನು ತಿಳಿಬೇಕು ನಾವು ಫಸ್ಟು. ನಾವೀವಾಗ ಏನು ಮಾಡ್ತಿದ್ದೀವಿ, ಪ್ರಸ್ತುತ ಇದ್ದೀವಿ, ಈಗ ನಾವು ಭೂಮಿಗೆ ಯಾಕೆ ಬಂದಿದ್ದೀವಿ, ಅದರ ಉದ್ದೇಶ ಸಾಕು ನಮಗೆ ಅಂತ ನಾವು ಅನ್ಕೊಂತೀವಿ. ಈಗ ಧ್ಯಾನಿಗಳಿದ್ದಾರೆ, ಧ್ಯಾನ ಅಭ್ಯಾಸ ಹೆಚ್ಚು ಹೆಚ್ಚು ಮಾಡ್ತಾ ಹೋದ್ರೆ ಗೊತ್ತಾಗೋದು. ಆದರೆ ಧ್ಯಾನಿಗಳು ಏನಾಗಿದೆ, ಈಗ ಧ್ಯಾನ ಮಾಡ್ತಾ ಮಾಡ್ತಾ, ಓಕೆ ನಾನು ಈ ಭೂಮಿಗೆ ಬಂದಿದ್ದೀನಪ್ಪ, ಈಗ ಬಂದಿರೋ ಉದ್ದೇಶ ಏನು ತಿಳ್ಕೊಂಡು, ಆದರೆ ಒಂದೇ ಮೂಲತತ್ವ ತಿಳ್ಕೊಂಡಂಗಾಯ್ತು. ನಾವು ಫಸ್ಟು ಹುಟ್ಟೋದಕ್ಕಿಂತ ಮುಂಚೆ ಜೀವನ ಹೇಗಿತ್ತು ನಂದು, ಭೂಮಿಗೆ ಬಂದ ಮೇಲೆ ಹೇಗಾಯ್ತು ಜೀವನ, ಈಗ ಯಾತಕ್ಕಾಗಿ ಇದ್ದೀನಿ ನಾನು, ಅದರ ಉದ್ದೇಶಗಳನ್ನ ತಿಳ್ಕೋಬೇಕು ನಾವು. ಈಗ ನಾವು ಈ ಜ್ಞಾನ ಪಡೆದ್ವಿ, ಮರಣ ಅಂದ್ರೇನು, ಅದಕ್ಕೆ ನಮಗಿವಾಗ ಮರಣದ ನಂತರ ಜೀವನ ಹೇಗಿರ್ಬೇಕು, ನಮಗೆ ಮರಣ ಅಂದ್ರೆ ಏನು, ಮರಣ ಆಗ್ಬೇಕು ಅಂದ್ರೆ ಯಾವ ರೀತಿ ಸಿದ್ಧರಾಗಬೇಕು, ಅವೆಲ್ಲ ತಿಳಿದ್ವಿ. ಮರಣದ ನಂತರ ನಾವು ತಿಳಿತಾ ಇದ್ದೀವಿ. ಈಗ ನೋಡಿ, ಈ ತತ್ವಗಳು ಒಂದೊಂದನ್ನೇ ತಿಳಿತಾ ಇದ್ದೀವಿ. ಈ 5 ತತ್ವಗಳಲ್ಲಿ ತಿಳಿಬೇಕು ನಾವು 5 ತತ್ವಗಳನ್ನ.
ನಾವು ಧ್ಯಾನ ಅಭ್ಯಾಸ ಮಾಡಿದಾಗ ಮಾತ್ರ ಈ ಒಂದು ನಾವೇನು ಹೇಳ್ತೀವಿ ಈ 5 ತತ್ವಗಳನ್ನು ಅಳವಡಿಸ್ಕೊಂಡು ನಾವು ಅಭ್ಯಾಸ ಮಾಡಿದಾಗ ಜ್ಞಾನೋದಯ ಹೊಂದೋದಕ್ಕಾಗತ್ತೆ ಅಂತ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಅದಕ್ಕೆ ಧ್ಯಾನಾಭ್ಯಾಸ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಜ್ಞಾನೋದಯ ಅನ್ನೋದು ಒಂದರಿಂದ ಸಾಧ್ಯ ಅಲ್ಲ, ಎಲ್ಲವನ್ನ ತಿಳಿಯೋದು ಜ್ಞಾನೋದಯ. ತಿಳಿತಾನೆ ಇರುತ್ತೆ, ಅದಕ್ಕೆ ಕೊನೆನೇ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಸೊ ಇಷ್ಟು ನಾವು ಈ ಒಂದು ಮರಣದ ನಂತರ ಅಲ್ಲೂ ಕೂಡ ಜೀವನ ಇದೆ, ಅದನ್ನು ತಿಳಿಬೇಕು ಅಂದರೆ ನಮ್ಮ ಜ್ಞಾನ ಹೇಗಿರಬೇಕು ಅನ್ನೋದನ್ನು ನಮ್ಮ ಗುರುಗಳು ಅದ್ಭುತವಾದ ಉದಾಹರಣೆಗೊಂದಿಗೆ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.